ದಿಸ್ ಈಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಫೋರ್ತ್ ಮೇನ್ ಕ್ವಶನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ದೀಸ್ ಆರ್ ದಿ 3 marks question. So first question number 25. So if alpha and beta are two zeros of the polynomials, p of x is equal to x square plus 3x plus 2, then find the value of alpha cube into beta plus alpha into beta cube. So okay, we have to solve. So question number 25. Question number 25. So ಏನು ಫೈಂಡ್ ಔಟ್ ಮಾಡಬೇಕು? ಸೊ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್. ಸೊ ಲೆಟ್ ದ ಗಿವನ್ ಪಾಲಿನಾಮಿಯಲ್ ಫಂಕ್ಷನ್ ಏನು ಕೊಟ್ಟಿದ್ದಾನೆ? ಪಿ ಆಫ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x, okay, x square plus 3x plus 2, okay, x square to given polynomial function. So here a is equal to 1 and b is equal to 3 and c is equal to 2. So okay, so ಒಂದು ಗೊತ್ತಿರಲಿ ಇಲ್ಲಿ. ಸೊ ನೆಕ್ಸ್ಟ್ ಸಮ್ ಆಫ್ zeros of polynomial function. Sum of zeros of polynomial function is so ಏನಿದೆ, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಹಿಯರ್ ಬಿ ವ್ಯಾಲ್ಯೂ ಈಸ್ 3, ಸೊ ಮೈನಸ್ 3 ಡಿವೈಡೆಡ್ ಬೈ, ಸೊ ಎ ವ್ಯಾಲ್ಯೂ ಈಸ್ 1, ಸೊ ದಟ್ ಈಸ್ ಈಕ್ವಲ್ ಟು minus 3. So that is minus 3 divided by 1 is minus 3. And product of zeros of polynomials function is, so product ಏನಾಗುತ್ತೆ, ಸೊ ಅದೇ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ, ಸೊ ಎ ಆಗಿರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಹಿಯರ್ ಸಿ ವ್ಯಾಲ್ಯೂ ಈಸ್ 2 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಈಸ್ 1, ಸೊ ದಟ್ ಈಸ್ ಈಕ್ವಲ್ ಟು 2. So we have to find ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅವರು. ಸೊ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್. ಸೊ ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್. ಸೊ ದಟ್ ಈಸ್ ಈಕ್ವಲ್ ಟು, ಸೊ ನಾನೀಗ ಇದನ್ನೇನು ಮಾಡ್ಕೊಳ್ತೀನಿ, ಸೊ ಹಿಯರ್ ಎರಡು ಕಡೆ ಸೊ ಆಲ್ಫಾ ಮತ್ತು ಬೀಟಾನ, ಸೊ ಆಲ್ಫಾ ಬೀಟಾನ ಕಾಮನ್ ತೆಗೆದ್ರೆ ಸೊ ಏನು ಉಳಿಯುತ್ತೆ, ಇಲ್ಲಿ ಆಲ್ಫಾ ಸ್ಕ್ವೇರ್ ಉಳಿಯುತ್ತೆ. ಸೊ ಇಲ್ಲಿ
ಆಲ್ಫಾ ಸ್ಕ್ವೇರ್ ಪ್ಲಸ್ ಸೊ ಸೆಕೆಂಡ್ ಟರ್ಮಲ್ಲಿ ಬೀಟಾ ಸ್ಕ್ವೇರ್ ಉಳಿಯುತ್ತೆ. ಓಕೆ, ಆಲ್ಫಾ ಬೀಟಾ ಕಾಮನ್ ತೆಗೆದಿದ್ದೀನಿ. ಫಸ್ಟ್ ಟರ್ಮಲ್ಲಿ ಆಲ್ಫಾ ಸ್ಕ್ವೇರ್ ಉಳಿಯುತ್ತೆ, ಬೀಟಾ ಆ್ಯಸ್ ಇಟ್ ಈಸ್ ಇರುತ್ತೆ, ಪ್ಲಸ್ ಆಲ್ಫಾ ಬೀಟಾ ಕಾಮನ್ ತೆಗೆದ್ರೆ ಇಲ್ಲಿ ಸೊ ಬೀಟಾ ಸ್ಕ್ವೇರ್ ಉಳಿಯುತ್ತೆ. ಸೊ ಒಳಗಡೆ ಇದನ್ನ ಮಲ್ಟಿಪ್ಲೈ ಮಾಡಿದರೆ ಮತ್ತು ಲೆಫ್ಟ್ ಸೈಡಲ್ಲಿರೋ ಫಂಕ್ಷನ್ನೇ ಸಿಗುತ್ತೆ ನಿಮಗೆ. ಸೊ ದಟ್ ಈಸ್ ಈಕ್ವಲ್ ಟು ನಾ ಈಗ ಅಗೈನ್ ಆಲ್ಫಾ ಇಂಟು ಬೀಟಾ. ಓಕೆ, ನೋಡ್ಕೊಳ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನೇನು ಮಾಡ್ಕೊಳ್ತೀನಿ ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ. ಸೊ ನಮಗೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾ, ಸೊ ಆಲ್ಫಾ ಇಂಟು ಬೀಟಾ ಸಿಕ್ಕಿದೆ, ಬಟ್ ಆಲ್ಫಾ ಪ್ಲಸ್ ಬೀಟಾ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಸೊ ಈ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಬರ್ಕೊಂಡು ಸೊ ಮೈನಸ್ 2 ಆಲ್ಫಾ ಬೀಟಾ ಅಂತ ಬರ್ಕೊಳ್ತೀನಿ, 2 ಆಲ್ಫಾ ಬೀಟಾ. ಏಕೆಂದರೆ ಇದು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಇಂಟು ಬೀಟಾ ಆಗುತ್ತೆ. ಸೊ ಪ್ಲಸ್ 2 ಆಲ್ಫಾ ಇಂಟು ಬೀಟಾ ಮೈನಸ್ 2 ಆಲ್ಫಾ ಇಂಟು ಬೀಟಾ ಗೆಟ್ ಕ್ಯಾನ್ಸಲ್ ಆಗಿ ಮತ್ತು ವಾಪಸ್ ಏನು ಬರುತ್ತೆ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರೇ ಸಿಗುತ್ತೆ. ಸೊ ಈಗ ಸೊ ಇಲ್ಲಿರೋ ವ್ಯಾಲ್ಯೂಸ್ನ ಸೊ ಆಲ್ಫಾ ಪ್ಲಸ್ ಬೀಟಾ, ಓಕೆ, ಈ ಆಲ್ಫಾ ಪ್ಲಸ್ ಬೀಟಾ ಏನು ಬಂದಿದೆ, -3 ಬಂದಿದೆ. ಆಲ್ಫಾ ಇಂಟು ಬೀಟಾ ಏನು ಬಂದಿದೆ, 2 ಬಂದಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2 ಇಂಟು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಏನು ಬಂದಿದೆ, -3 ಇದೆ. ಓಕೆ, ಸೊ ಇಲ್ಲಿ ವೆರಿ ಇಂಪಾರ್ಟೆಂಟು, -3 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಅಂದರೆ ಅಗೈನ್ 2. ಸೊ ದೀಸ್ ಆರ್ ದಿ ವ್ಯಾಲ್ಯೂಸ್. ಸೊ ಫಸ್ಟ್ ಬ್ರಾಕೆಟಲ್ಲಿರೋದು ಸಾಲ್ವ್ ಮಾಡ್ಕೊಳ್ರಿ, 2 ಆ್ಯಸ್ ಇಟ್ ಈಸು. ಓಕೆ, -3 ಹೋಲ್ ಸ್ಕ್ವೇರ್ ಅಂದರೆ ಸೊ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 ಸ್ಕ್ವೇರ್ ಈಸ್ 9 ಪ್ಲಸ್ 9 ಆಗುತ್ತೆ. ಸೊ ಮೈನಸ್, ಓಕೆ, ಮೈನಸ್ 2 2 ಝ 4. ಓಕೆ, 2 2 ಝ 4. ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಆ್ಯಸ್ ಇಟ್ ಈಸು. ಓಕೆ, 9 ಮೈನಸ್ 4 ಅಂದರೆ 5. ಸೊ ಫೈನಲಿ 2 5 ಝ 10. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಸೊ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್. ಸೊ ದಿಸ್ ಈಸ್ ದಿ ವ್ಯಾಲ್ಯೂ. ಅಂದರೆ ಫೈನಲಿ ಆನ್ಸರ್ ಏನು ಬಂತು, ನಮಗೆ 10 ಬಂತು. ಸೊ ದಿಸ್ ಈಸ್ ದಿ ಕ್ವಶನ್ ನಂಬರ್ 25. ಸೊ ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26. ಕ್ವಶನ್ ನಂಬರ್ 26 ಏನಿದೆ, ಸೊ ಕ್ವಶನ್ ನಂಬರ್ 26. ಸೊ 2 ಲೈನ್ ಸೆಗ್ಮೆಂಟ್, ಸೊ AB and CD intersect each other at a point O ಅಂತ ಹೇಳಿದ್ದಾರೆ. ನೆಕ್ಸ್ಟ್ AC and DB are joined such that AC parallel to DB. ಸೊ ಇದು parallel to DB. ಓಕೆ, ಇದು parallel. Prove that AO divided by AC is equal to BO divided by BD ಅಂತ ಪ್ರೂವ್ ಮಾಡಬೇಕು. ಸೊ ಓಕೆ, ಸೊ ನೆಕ್ಸ್ಟ್ ಸೊ ಇಲ್ಲಿ ಕ್ವಶನ್ ನಂಬರ್ 26. ಓಕೆ, ಕ್ವಶನ್ ನಂಬರ್ 26. ಓಕೆ, ಸೊ ಅವ್ರು ಏನು ಕೊಟ್ಟಿದ್ದಾರೆ, ಸೊ ಹಿಯರ್ ಏನು ಕೊಟ್ಟಿದ್ದಾರೆ, 2 ಲೈನ್ ಸೆಗ್ಮೆಂಟ್ AB ಆ್ಯಂಡ್ CD. ಈ 2 ಲೈನ್ ಸೆಗ್ಮೆಂಟ್ಸ್ನ ನಾನು ಬಿಡಿಸ್ಕೊಳ್ತೀನಿ. ಸೊ ಇದು AB. ಓಕೆ, ಇಲ್ಲಿ ನೇಮ್ ಕೊಡ್ತೀನಿ. ಸೊ A, ಇದು B, AB ಆ್ಯಂಡ್ CD. 2 ಲೈನ್ ಸೆಗ್ಮೆಂಟ್ AB ಆ್ಯಂಡ್ CD. ಓಕೆ, ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ ಎ ಪಾಯಿಂಟ್ O. ಸೊ ಇದನ್ನು ವಿ ಕಾಲ್ ಇಟ್ ಆಸ್ O. ಸೊ ದಿಸ್ ಈಸ್ ಪಾಯಿಂಟ್ C. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು,
ಸೊ ಎ ಬಿ ಆ್ಯಂಡ್ ಸಿ ಡಿ. ಸೊ ಎ ಬಿ, ಓಕೆ, ಎ ಬಿನ ಮತ್ತು ಸಿ ಡಿ ಇಂಟರ್ಸೆಕ್ಟ್ ಎಟ್ ದಿ ಪಾಯಿಂಟ್ ಓ. ನೆಕ್ಸ್ಟು ಎ ಸಿ, ಓಕೆ, ಎ ಸಿ ಆ್ಯಂಡ್ ಡಿ ಬಿ ಆರ್ ಜಾಯಿಂಟ್ ಅಂತ ಹೇಳಿದ್ದಾರೆ. ನಾನು ಎ ಸಿ ಮತ್ತು ಡಿ ಬಿ ಆರ್ ಡಿ ಬಿ, ಸೊ ಇದನ್ನ ಜಾಯಿನ್ ಮಾಡಿದೆ. ಸೊ ಅವ್ರೇನು ಹೇಳಿದ್ದಾರೆ, ಸೊ ಜಾಯಿನ್ ಎ ಸಿ ಆ್ಯಂಡ್ ಡಿ ಬಿ, ಎ ಸಿ ಆ್ಯಂಡ್ ಡಿ ಬಿ. ಸೊ ಮತ್ತೇನು ಹೇಳಿದ್ದಾರೆ ಅವರು, ಜಾಯಿನ್ ಮಾಡಿದ್ರೆ ಸಚ್ ದ್ಯಾಟ್ ಈ ಎ ಸಿ, ಓಕೆ, ಸೊ ಎ ಸಿ ಈಸ್ ಪ್ಯಾರಲಲ್ ಟು ಡಿ ಬಿ. ಸೊ ಈ ಎ ಸಿ ಅನ್ನೋದು ಡಿ ಬಿಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಪ್ಯಾರಲಲ್ ಆಗಿದ್ದರೆ ಸೊ ಏನು ಫೈಂಡ್ ಔಟ್ ಮಾಡಬೇಕು, ಸೊ ಎ ಒ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು ಬಿ ಒ ಡಿವೈಡೆಡ್ ಬೈ ಬಿ ಡಿ ಅಂತ ಪ್ರೂವ್ ಮಾಡಬೇಕು. ಸೊ ಓಕೆ, ಸೊ ಈಗ ಇನ್ನು ಟ್ರಯಾಂಗಲ್, ಓಕೆ, ಸೊ ಏನು ಫೈಂಡ್ ಔಟ್ ಮಾಡಬೇಕು, ಎ ಒ, ಓಕೆ, ಸೊ ಎ ಒ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು ಬಿ ಒ ಡಿವೈಡೆಡ್ ಬೈ ಬಿ ಡಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಕನ್ಸಿಡರ್ ಟ್ರಯಾಂಗಲ್, ಓಕೆ, ಕನ್ಸಿಡರ್ ಟ್ರಯಾಂಗಲ್ ಎ ಸಿ ಒ, ಓಕೆ, ಎ ಸಿ ಒ ಆ್ಯಂಡ್ ಟ್ರಯಾಂಗಲ್, ಓಕೆ, ಶಾರ್ಟಾಗಿ ಬರ್ತೀನಿ, ಟ್ರಯಾಂಗಲ್ ಎ ಸಿ ಒ ಆ್ಯಂಡ್ ಟ್ರಯಾಂಗಲ್ ಬಿ ಡಿ ಒ, ಓಕೆ, ಬಿ ಡಿ ಒ. ಸೊ ಈ ಎರಡು ಟ್ರಯಾಂಗಲಲ್ಲಿ ಸೊ ಆ್ಯಂಗಲ್, ಸೊ ನಾನು ಫಸ್ಟ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಸೊ ಆ್ಯಂಗಲ್ ಸಿ ಎ ಒ, ಆ್ಯಂಗಲ್ ಸಿ ಎ ಒ ಈಸ್ ಈಕ್ವಲ್ ಟು, ಸೊ ಆ್ಯಂಗಲ್ ಡಿ ಬಿ ಒ, ಆ್ಯಂಗಲ್ ಡಿ ಬಿ ಒ. ಸೊ ಯಾಕೆ, ಸೊ ದೀಸ್ ಆರ್ ದಿ alternate angle. So these are the alternate angles. These are the alternate angles. And ಇನ್ನೊಂದು ಹೇಳಿದ್ದಾರೆ ಅವರು, ಎ ಸಿ ಈಸ್ ಪ್ಯಾರಲಲ್ ಟು ಡಿ ಬಿ ಅಂತ. ಯಾಕೆ, ಎ ಸಿ ಈಸ್ ಪ್ಯಾರಲಲ್ ಟು ಡಿ ಬಿ, ಎ ಸಿ ಈಸ್ ಪ್ಯಾರಲಲ್ ಟು ಡಿ ಬಿ. ನೆಕ್ಸ್ಟ್ ಸೇಮ್, ಸೊ ಆ್ಯಂಗಲ್ ಈಗ ಸಿ ಎ ಒ ಆಯಿತು. ಈಗ ಆ್ಯಂಗಲ್ ಎ ಸಿ ಒ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಡಿ ಒ ಅಂತ ಬರುತ್ತೆ, ಆ್ಯಂಗಲ್ ಬಿ ಡಿ ಒ ಅಂತ ಬರುತ್ತೆ. ನೆಕ್ಸ್ಟ್ ಅನದರ್ ಆ್ಯಂಗಲ್, ಓಕೆ, ಏನು ಆ್ಯಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಡಿ, ಬಿ ಒ ಡಿ, ಓಕೆ. ಸೊ ಮೂರು ಆ್ಯಂಗಲ್, ಒಂದು ಟ್ರಯಾಂಗಲ್ ಎ ಸಿ ಒ ಮತ್ತು ಬಿ ಡಿ ಒ ಇಟ್ಕೊಂಡು ಒಂದು ಆ್ಯಂಗಲ್ ಸಿ ಎ ಒ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಬಿ ಒ ಆ್ಯಂಡ್ ಆ್ಯಂಗಲ್ ಎ ಸಿ ಒ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಡಿ ಒ ಆಗುತ್ತೆ. ಆ್ಯಂಡ್ ಇನ್ನೊಂದು ಆ್ಯಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಬಿ ಒ ಡಿ ಆಗುತ್ತೆ. ಸೊ ಈ ಮೂರು ಆ್ಯಂಗಲಲ್ಲಿ ಸೊ ಸಿಮಿಲರ್ ಇರೋದು ಅಂದರೆ ಕಾಮನ್ ಇರೋದು ಎ ಎ ಎ, ಅಲ್ಲಿ ಸಿನೂ ಇದೆ. ಸೊ ಎ ತಗೊಳ್ತೀವಿ ಅಂದರೆ ಹಿಯರ್, ಸೊ ಹಿಯರ್ ಸೊ ಎ ಸೊ ಎ ಈಸ್ ದಿ ಸಿಮಿಲರ್, ಎ ಈಸ್ ದಿ ಸಿಮಿಲರ್. ದೇರ್ಫೋರ್ ಎಂತ ಬರ್ಕೊಳ್ತೀವಿ, ದೇರ್ಫೋರ್, ಓಕೆ, ಟ್ರಯಾಂಗಲ್ ಏನಂತ ಬರ್ತೀವಿ, ಎ ಸಿ ಒ ಈಸ್ ಸಿಮಿಲರ್, ಇದು ಸಿಮಿಲರ್ ಸಿಂಬಲ್ಲು, ಟ್ರಯಾಂಗಲ್ ಪಿ ಡಿ ಒ. ಸೊ ಹಾಗಾಗಿ ಸೊ ಏನಂತ ಬರಿತೀವಿ, ಆ್ಯಂಗಲ್ ಎ ಒ ಡಿವೈಡೆಡ್ ಬೈ
BO is equal to okay AC divided by BD. AC divided by BD. ಸೊ ಈ ಟರ್ಮ್ನ ರೀಅರೇಂಜ್ ಮಾಡಿದರೆ ಸೊ AO ಡಿವೈಡೆಡ್ ಬೈ ಸೊ ಈ ಟರ್ಮ್ AC ಟರ್ಮು ಡಿನಾಮಿನೇಟ್ರಿಗೆ ಬಂದುಬಿಡುತ್ತೆ. ಸೊ ದಟ್ ಈಸ್ AC. ಸೊ ದಟ್ ಈಸ್ ಈಕ್ವಲ್ ಟು ಈ BO ಟರ್ಮು ನ್ಯೂಮರೇಟ್ರಿಗೆ ಹೋಗುತ್ತೆ. ಸೊ ದಟ್ ಈಸ್ BO ಡಿವೈಡೆಡ್ ಬೈ BD. ಸೊ ದಿಸ್ ಈಸ್ ದಿ ಪ್ರೂಫ್. ಕ್ವಶನ್ ನಂಬರ್ 26ಗೆ ಪ್ರೂಫ್ ಏನು? ಸೊ AO ಡಿವೈಡೆಡ್ ಬೈ AC. ಸೊ ದಟ್ ಈಸ್ ಈಕ್ವಲ್ ಟು BO ಡಿವೈಡೆಡ್ ಬೈ BD. ಸೊ ಸಿಂಪಲ್ ಇದೆ. ಸೊ ಇಲ್ಲಿ ಬರ್ಕೊಳ್ಬೇಕಾದ್ರೆ ಟ್ರಯಾಂಗಲ್ ACO ಅಂತ ತೊಗೊಳ್ರಿ, ಟ್ರಯಾಂಗಲ್ BDO ಅಂತ ತೊಗೊಳ್ರಿ, ಎರಡು ಸಿಮಿಲರ್ ಟ್ರಯಾಂಗಲ್ಲು. ಸೊ ಅದರಲ್ಲಿ AOCಯಲ್ಲಿ 3 ಆ್ಯಂಗಲ್ ಸಿಗುತ್ತೆ ಮತ್ತು BDOದಲ್ಲೂ 3 ಆ್ಯಂಗಲ್ ಸಿಗ್ತವೆ. ಸೊ ಅವೆಲ್ಲವೂ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ಸ್ ಆಗಿರ್ತವೆ. ಸೊ ಫೈನಲಿ ಏನಂತ ಆಗುತ್ತೆ, ಆ್ಯಂಗಲ್ ACO ಮತ್ತು ಆ್ಯಂಗಲ್ BDO ಸಿಮಿಲರ್ ಆಗ್ತವೆ. ಸೊ ಹಂಗಾಗಿ ಇಟ್ ಈಸ್ ದಿ ರೇಷಿಯೋ ಆಫ್ AO ಡಿವೈಡೆಡ್ ಬೈ BO ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DB. ಯಾಕಂದರೆ ದೀಸ್ ಆರ್ ದಿ ಪ್ಯಾರಲಲ್. ಓಕೆ. ಸೊ ಫೈನಲಿ AO divided by AC is equal to BO divided by BD. So this is the answer for question number 26. So next question number 27. Question number 27. So ಏನಿದೆ? So prove that the tangent at any point of a circle is perpendicular. Perpendicular ಅನ್ನೋದು ವೆರಿ ಇಂಪಾರ್ಟೆಂಟ್ ವರ್ಡು. ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್. ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಇದು ವೆರಿ ಇಂಪಾರ್ಟೆಂಟು. ಓಕೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟು. ಸೊ ಏನು ಹೇಳಿದ್ದಾರೆ? ಸೊ ಪ್ರೂವ್ ದಟ್ ದಿ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಅಂತ ಹೇಳಿದ್ದಾರೆ. ಸೊ ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ತೀನಿ. ಸೊ ದಿಸ್ ಈಸ್ ದಿ ಸರ್ಕಲ್. ಓಕೆ, ಏನು ಪ್ರೂವ್ ಮಾಡಬೇಕು? ದಿಸ್ ಈಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್ಲು. ಸೊ ಈ ಒಂದು ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದೀನಿ. ಸೊ ದಟ್ ಈಸ್ ಕಾಲ್ಡ್ XY. XY. ಇದಕ್ಕೆ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡೀನಿ. ಓಕೆ, ಸೊ ಅದು perpendicular line ಡ್ರಾ ಮಾಡಿದ್ದೀನಿ. ದಟ್ ಈಸ್ ಕಾಲ್ಡ್ ಪಾಯಿಂಟ್ P. ಸೊ ದಿಸ್ ಈಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್ O. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು? ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಏನು ಪ್ರೂವ್ ಮಾಡಬೇಕು? ಸೊ ಈಗ OP ಅನ್ನೋದು ಪರ್ಪೆಂಡಿಕ್ಯುಲರ್ ಟು ದಿ XY ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಸೊ ವಿ ಹ್ಯಾವ್ ಟು ಪ್ರೂವ್. ಓಕೆ, so here XPY is the tangent. Okay, tangent, and P is the point of contact. Okay, point of contact. So we have to prove. So we have to prove. So OP, so ಈ ವೆಕ್ಟರ್ OP ಇದೇನು ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು XY ಆಗಬೇಕು ಅಂತ ಪ್ರೂವ್ ಮಾಡಬೇಕು. ಓಕೆ, ಪ್ರೂವ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಈ XY ಏನು ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ಕೊಂಡಿದ್ದ. ಸೊ ಈ ಟ್ಯಾಂಜೆಂಟ್ ಮೇಲೆ ಸೊ ಇನ್ನೊಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ಕಾಲ್ಡ್ Q. ಸೊ ಲೆಟ್ consider a point on XY is Q. Consider a point
on xy is q, and join o q. ಈಗ ನಾನು ಆ ಲೈನನ್ನು ಜಾ ಮಾಡ್ತೀನಿ. ಸೊ ಓ ಇಂದ ಸೊ ಕ್ಯೂಗೆ ಜಾಯಿನ್ ಮಾಡ್ತೀನಿ. ಓಕೆ, ಜಾಯಿನ್ ಮಾಡಿದೆ. ಸೊ ಈಗ ಓ ಇಂದ ಕ್ಯೂಗೆ ಜಾಯಿನ್ ಮಾಡಿದೆ. ನಮಗೆ ಓ ಇಂದ ಕ್ಯೂ ಜಾಯಿನ್ ಮಾಡಿದ್ರೆ ಸೊ ಓ ಕ್ಯೂ ಜಾಯಿನ್ ಮಾಡಬೇಕಾದ್ರೆ ಇಲ್ಲೊಂದು ಪಾಯಿಂಟ್ ಸಿಕ್ತು. ಸೊ ದಟ್ ಈಸ್ ಕಾಲ್ಡ್ ಆರ್ ಅಂತ ಬರ್ಕೊಳ್ತೀನಿ. ಓಕೆ, ದಟ್ ಈಸ್ ಕಾಲ್ಡ್ ಆರ್. ಓಕೆ, ಅಂದರೆ ಜಾಯಿನ್ ಓ ಕ್ಯೂ. ಸೊ ಲೆಟ್ ಆರ್ be the another point on the circle, another point on the circle, therefore ಏನಂತ ಬರೀಬೋದು? ಸೊ ಓ ಪಿ ಈಸ್ ಈಕ್ವಲ್ ಟು ಓ ಆರ್ ಅಂತ ಬರೀಬೋದು. ಯಾಕೆ? ಸೊ ದೀಸ್ ಆರ್ ದಿ ರೇಡಿಯೈ ಆಫ್ ದಿ ಸರ್ಕಲ್ಸ್. ಸೊ ಇವಾಗ ಓ ಕ್ಯೂ, ಓಕೆ, ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರಿಬೋದು. ಆರ್ ಕ್ಯೂ ಅಂದರೆ ಓ ಕ್ಯೂನ ಏನಂತ ಬರಿಬೋದು? ಅಲ್ಲಿ ಜಾಯಿನ್ ಮಾಡಿದ್ವಲ್ಲ, ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರಿಬೋದು. ಓಕೆ, ಸೊ ಹಂಗಿದ್ರೆ ದೇರ್ ಫೋರ್ ಏನಾಗುತ್ತೆ? ಓ ಕ್ಯೂ ಈಸ್ ಗ್ರೇಟರ್ ದೆನ್ ಏನಾಗುತ್ತೆ? ಓ ಪಿ ಈಸ್ ಗ್ರೇಟರ್ ದೆನ್ ಓ ಆರ್ ಅಂತ ಆಗುತ್ತೆ. ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಆರ್ ಅಂತ ಆಗುತ್ತೆ. ಸೊ ಓ ಆರ್ ಅಂದರೆ ಕರ್ಕೊಂಡಿದ್ದೀವಿ ಏನಂತ? ಸೊ ಓ ಪಿ ಈಸ್ ಈಕ್ವಲ್ ಟು ಓ ಆರ್ ಅಂತ. ದೇರ್ ಫೋರ್ ಅಗೇನ್ ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಪಿ ಆಗುತ್ತೆ. ಸೊ ದೇರ್ ಫೋರ್ OP is the shortest distance from the center of the circle to the tangent, center of the circle to the tangent. Therefore ಏನಿರ್ಬೇಕು? ಪರ್ಪೆಂಡಿಕ್ಯುಲರ್ ಅಂದರೆ ಸೊ ಶಾರ್ಟೆಡ್ ಡಿಸ್ಟೆನ್ಸ್ ಸೆಂಟರ್ ಆಫ್ ದಿ ಸರ್ಕಲಿಂದ ಟ್ಯಾಂಜೆಂಟಿಗೆ ಮಿನಿಮಮ್ ಡಿಸ್ಟೆನ್ಸ್ ಎಲ್ಲ ಇರಬೇಕು. ಸೊ ಇಲ್ಲಿ ಓ ಪಿ ಅನ್ನೋದು ಮಿನಿಮಮ್ ಡಿಸ್ಟೆನ್ಸ್ ಆಗುತ್ತೆ. ಸೊ ದೇರ್ ಫೋರ್ ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ XY. OP is perpendicular to the XY tangent. So this is the answer for question number 27. Question number 27. Yeah. So next. So shall we move another question? Okay. So next question is question number 28. So question number 28 ಏನು? So prove that sin A plus cosecant A whole square plus cos A plus secant A whole square is equal to 7 plus
ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಇದು ಕ್ವಶನ್ ನಂಬರ್ 28. ಸೊ ದಿಸ್ ಈಸ್ ದಿ ಕ್ವಶನ್ ನಂಬರ್ 28. ಸೊ ಏನಿದೆ, ಸೈನ್ ಎ, ಓಕೆ, ಸೈನ್ ಎ ಪ್ಲಸ್ ಕೋಸಿಕೆಂಟ್, ಓಕೆ, ಇದು ವೆರಿ ಇಂಪಾರ್ಟೆಂಟು, ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್, ಓಕೆ, ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ಏನಂತ ಪ್ರೂವ್ ಮಾಡಬೇಕು, 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಈಗ ಸೊ ಎಲ್ ಎಚ್ ಎಸ್ ಮಾತ್ರ ತೊಗೊಳ್ರಿ. ಸೊ ಯು ಹ್ಯಾವ್ ಟು ಪ್ರೂವ್ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಈಗ ಎಲ್ ಎಚ್ ಎಸ್ ತೊಗೊಳ್ರಿ. ಸೊ ಎಲ್ ಎಚ್ ಎಸ್ ಏನಿದೆ, ಸೊ ಈಗ ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಇದೆ, ಅಂದರೆ ಇದು ಎ ಆಗುತ್ತೆ ಪ್ಲಸ್, ಸೊ ಇದು ಬಿ ಆಗುತ್ತೆ. ಸೊ ಅಗೇನ್ ಇಲ್ಲೂ ಕೂಡ ಸೊ ಇದು ಎ ಆಗುತ್ತೆ, ಸೊ ಇದು ಬಿ ಆಗುತ್ತೆ. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಇದೆ. ಸೊ ಹಂಗಿದ್ರೆ ಇದೇನಾಗುತ್ತೆ, ಸೊ ಎಲ್ ಎಚ್ ಎಸ್ ಅಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಕೋಸಿಕೆಂಟ್ ಎ. ಸೊ ಅಗೈನ್ ಪ್ಲಸ್, ಓಕೆ, ಸೊ ಇಲ್ಲಿ ಎ ಅಂದರೆ ಕಾಸ್ ಎ, ಬಿ ಅಂದರೆ ಸೀಕೆಂಟ್ ಎ, ಅಗೈನ್ ಎ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಸೀಕೆಂಟ್ ಎ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು, ಸೊ ಈಗ ಅಂಡರ್ಲೈನ್ ಮಾಡ್ತೀನಿ. ಸೊ ಈ ಸೈನ್ ಸ್ಕ್ವೇರ್ಗೆ ಪ್ಲಸ್ ಕಾಸ್ ಸ್ಕ್ವೇರ್ಗೆ ಈಕ್ವಲ್ ಟು 1 ಆಗುತ್ತೆ, ಈಕ್ವಲ್ ಟು 1, ಓಕೆ, ಪ್ಲಸ್, ಓಕೆ, ಕೋಸಿಕೆಂಟ್ ಸ್ಕ್ವೇರ್ ಏನ, ಸೊ ನಾ ಕೋಸಿಕೆಂಟ್ ಸ್ಕ್ವೇರ್ ಏನಂತ ಬರ್ತೀನಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ತೀನಿ, ಪ್ಲಸ್ 2 ಸೈನ್ ಎ, 2 ಸೈನ್ ಎ ಆ್ಯಸ್ ಇಟ್ ಈಸ್. ಕೋಸಿಕೆಂಟ್ ಎನ 1 ಡಿವೈಡೆಡ್ ಬೈ ಸೈನ್ ಎ ಅಂತ ಬರ್ಕೊಳ್ತೀನಿ, ಏಕೆಂದರೆ ರೆಸಿಪ್ರೋಕಲ್ ಆಫ್ ಕೋಸಿಕೆಂಟ್ ಈಸ್ ಸೈನ್ ಆರ್ ರೆಸಿಪ್ರೋಕಲ್ ಆಫ್ ಸೈನ್ ಈಸ್ ಕೋಸಿಕೆಂಟ್, ಪ್ಲಸ್, ಓಕೆ, ಪ್ಲಸ್ ಅಗೇನ್ ಸೀಕೆಂಟ್ ಸ್ಕ್ವೇರ್ನ ಏನಂತ ಬರ್ತೀನಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿತೀನಿ, ಓಕೆ, ಪ್ಲಸ್ 2 ಕಾಸ್ ಎ, ಓಕೆ, ಅಗೇನ್ ಸೀಕೆಂಟ್ ಎನ 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ತೀನಿ, 1 ಡಿವೈಡೆಡ್ ಬೈ ಕಾಸ್ ಎ. ಸೊ ಹಿಯರ್ ಕಾಸ್ ಎ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಹಿಯರ್ ಸೈನ್ ಎ get cancel. So that is equal to, okay, so 1, okay, 1 plus 1 plus cot square a plus ಇಲ್ಲಿ ಸೈನ್ ಆ್ಯಂಡ್ ಸೈನ್ ಕ್ಯಾನ್ಸಲ್ ಆಗಿ ಉಳಿದಿದ್ದು 2 ಪ್ಲಸ್ ಇಲ್ಲಿ ಏನು ಉಳಿತೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಕಾಸ್ ಗೆಟ್ ಕ್ಯಾನ್ಸಲ್, ಸೊ ರಿಮೈನಿಂಗ್ ಈಸ್ 2. ಸೊ ಈಗ 1 ಪ್ಲಸ್ 1 ಈಸ್ 2, 2 ಪ್ಲಸ್ 2 ಈಸ್ 4, 4 ಪ್ಲಸ್ 1 ಈಸ್ 5, 5 ಪ್ಲಸ್ 2 ಈಸ್ 7. ಸೊ ಅಲ್ಲಿಗೆ ಉಳಿಯೋದು 7
ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ದಟ್ ಈಸ್ ಆರ್ ಎಚ್ ಎಸ್. ಓಕೆ, ದಟ್ ಈಸ್ ಆರ್ ಎಚ್ ಎಸ್. ಸೊ ನಮಗೆ ಆರ್ ಎಚ್ ಎಸ್ ಸಿಕ್ತು. ಏನು ಮಾಡ್ಕೊಂಡ್ವಿ, ಫಸ್ಟು ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಇತ್ತು. ಸೊ ಏನಂತ ಪ್ರೂವ್ ಮಾಡಬೇಕಾಗಿತ್ತು, 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಹೋಲ್ ಸ್ಕ್ವೇರ್ನ ಸೊ ಯಾವ ಫಾರ್ಮುಲಾ ಇದೆ, ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇದೆ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಫಾರ್ಮುಲಾ ಇದೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ. ಸೊ ಹಿಯರ್ ಸೈನ್ ಎ ಈಸ್ ದಿ ಎ. ಸೊ ಇನ್ ಪ್ಲೇಸ್ ಆಫ್ ಬಿ ಅಲ್ಲಿ ಕೋಸಿಕೆಂಟ್ ಎ ಇದೆ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಕೋಸಿಕೆಂಟ್ ಎ ಪ್ಲಸ್ ಅಗೈನ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಅಂದ್ರೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಅಗೈನ್ ಇದು ಕೂಡ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಸೀಕೆಂಟ್ ಎ ಆಯಿತು. ನೆಕ್ಸ್ಟು ಈ ಅಂಡರ್ಲೈನ್ ಮಾಡಿದ್ದೀನಿ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಈಕ್ವಲ್ ಟು 1 ಆಗಿರುತ್ತೆ. ಸೊ ಈಕ್ವಲ್ ಟು 1. ಸೊ ಪ್ಲಸ್ ಆ್ಯಸ್ ಇಟ್ ಈಸು ಕೋಸಿಕೆಂಟ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ. ಓಕೆ, ರಿಲೇಷನ್ ಇದೆ. ನೆಕ್ಸ್ಟ್ 2 ಆ್ಯಸ್ ಇಟ್ ಈಸು, ಸೈನ್ ಎ ಕೂಡ ಆ್ಯಸ್ ಇಟ್ ಈಸು. ನಾ ಕೋಸಿಕೆಂಟ್ ಎನ 1 ಡಿವೈಡೆಡ್ ಬೈ ಸೈನ್ ಎ ಅಂತ ಬರ್ತೀನಿ, ಯಾಕೆಂದರೆ ರೆಸಿಪ್ರೋಕಲ್ ಆಫ್ ಕೋಸಿಕೆಂಟ್ ಈಸ್ ಸೈನ್. ಸೊ ಹಾಗಾಗಿ ಕೋಸಿಕೆಂಟ್ ಎ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಆ್ಯಸ್ ಇಟ್ ಈಸು. ಓಕೆ, ಸೊ ಅಂಡರ್ಲೈನ್ ಬಿಟ್ಟಿದ್ದೀನಿ ಯಾಕೆಂದರೆ ಆಲ್ರೆಡಿ ಅದು ಈಕ್ವಲ್ ಟು 1 ಆಗಿದೆ. ಸೊ ಅಗೈನ್ ಸೀಕೆಂಟ್ ಸ್ಕ್ವೇರ್ ಏನಂತ ಬರೆದಿದ್ದೀನಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಪ್ಲಸ್ 2 ಆ್ಯಸ್ ಇಟ್ ಈಸ್, ಕಾಸ್ ಎ ಆ್ಯಸ್ ಇಟ್ ಈಸ್, ಸೀಕೆಂಟ್ ಎ ಈಸ್ ದಿ ರೆಸಿಪ್ರೋಕಲ್ ಆಫ್ ಕಾಸ್. ಸೊ ಹಾಗಾಗಿ 1 ಡಿವೈಡೆಡ್ ಬೈ ಕಾಸ್ ಎ. ಸೊ ಕಾಸ್ ಎ ಗೆಟ್ ಕ್ಯಾನ್ಸಲ್, ಸೈನ್ ಎ ಗೆಟ್ ಕ್ಯಾನ್ಸಲ್. ಸೊ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2. ಸೊ 2 ಪ್ಲಸ್ 1 ಈಸ್ 3, 3 ಪ್ಲಸ್ 2 ಈಸ್ 5, 5 ಪ್ಲಸ್ 1 ಈಸ್ 6, 6 ಪ್ಲಸ್ 1 ಈಸ್ 7, 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಏನು ಪ್ರೂವ್ ಮಾಡಬೇಕಾಗಿದ್ದಲ್ಲ, ಸೊ ದಟ್ ಈಸ್ ದಿ ಆರ್ ಎಚ್ ಎಸ್. ದಿಸ್ ಈಸ್ ದಿ ಆನ್ಸರ್ ಫಾರ್ ಕ್ವಶನ್ ನಂಬರ್ 28.